ದೇಹದಲ್ಲಿ ರಕ್ತ ಕಡಿಮೆಯಾಗಿದೆಯಾ? ದಣಿವು, ಉಸಿರಾಟದ ತೊಂದರೆ ಕಾಡುತ್ತಿದೆಯಾ? ಹಾಗಾದ್ರೆ ನೀವು ಇದನ್ನ ಪಾಲಿಸಿ. ಕುಂಬಳಕಾಯಿ ಬೀಜ ಹಾಗೂ ಎಳ್ಳು ರಕ್ತ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಎಳ್ಳುಗಳಲ್ಲಿ ವಿಟಮಿನ್ ಬಿ6, ಕಬ್ಬಿಣ, ತಾಮ್ರ, ಫೋಲೇಟ್ ಅಂಶಗಳು ಹೇರಳವಾಗಿರುತ್ತವೆ. ಕುಂಬಳಕಾಯಿ ಬೀಜ, ಎಳ್ಳನ್ನು ತಿನ್ನುವುದರಿಂದ ದೇಹದಲ್ಲಿ ಕಬ್ಬಿಣಾಂಶ ಹೆಚ್ಚುತ್ತದೆ. ದೇಹದಲ್ಲಿ ಕಬ್ಬಿಣಾಂಶ ಸ್ವಯಂಚಾಲಿತವಾಗಿ ಹೆಚ್ಚಳವಾಗಬೇಕು ಎಂದರೆ ನುಗ್ಗೆ ಸೊಪ್ಪು ತಿನ್ನುವುದು ಉತ್ತಮ. ಇದರಲ್ಲಿ ಕಬ್ಬಿಣಾಂಶ, ವಿಟಮಿನ್ ಸಿ ಸಮೃದ್ಧವಾಗಿರುತ್ತದೆ. ಹೀಗಾಗಿ ಅಡುಗೆಯಲ್ಲಿ ಈ ಸೊಪ್ಪು ಬಳಕೆ ಮಾಡುತ್ತಿರುವುದು ಒಳ್ಳೆಯದು. ರಾಗಿಯಲ್ಲಿ ಹೆಚ್ಚು ಕಬ್ಬಿಣಾಂಶವನ್ನು ಹೊಂದಿದ ಪ್ರಮುಖವಾದ ಧಾನ್ಯ. ಗೋಧಿಗಿಂತಲೂ 4 ಪಟ್ಟು ಹೆಚ್ಚು ಆರೋಗ್ಯಕ್ಕೆ ಒಳ್ಳೆಯದು. ಕಬ್ಬಿಣದ ಕೊರತೆ ಇರುವ ಬಳಲುತ್ತಿರುವವರು ರಾಗಿ ರೊಟ್ಟಿ, ಮುದ್ದೆ, ಗಂಜಿ, ದೋಸೆ ತಿಂದರೆ ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚುತ್ತದೆ. ಮೊಟ್ಟೆ ಹಾಗೂ ಚಿಕನ್ ಲಿವರ್ ಅನ್ನು ತಿನ್ನುವುದರಿಂದಲೂ ರಕ್ತಹೀನತೆಯನ್ನು ಕಡಿಮೆ ಮಾಡಬಹುದು. ಇವುಗಳಲ್ಲಿ ಅಧಿಕವಾಗಿ ಫೋಲೇಟ್, ವಿಟಮಿನ್ ಬಿ12, ಕಬ್ಬಿಣಾಂಶ ಇವೆ. ಇವುಗಳನ್ನು ತಿನ್ನುವುದರಿಂದ ಸಾಮಾನ್ಯವಾಗಿ ರಕ್ತಹೀನತೆ ನಿಯಂತ್ರಣಕ್ಕೆ ಬರುತ್ತದೆ. ಪಾಲಕ್ ಸೊಪ್ಪು ತಿನ್ನುವುದರಿಂದ ದೇಹದಲ್ಲಿನ ಕಬ್ಬಿಣಾಂಶವನ್ನು ನಿವಾರಣೆ ಮಾಡಬಹುದು. ಪಾಲಕ್ ರಸ ಸೇವಿಸಬಹುದು. ಇದರಿಂದ ಇದರಲ್ಲಿರುವ ಫಾಲಿಕ್ ಆಮ್ಲ ಮತ್ತು ವಿಟಮಿನ್ ಬಿ12 ದೇಹಕ್ಕೆ ಲಭ್ಯವಾಗುತ್ತವೆ. ಇವುಗಳ ಜೊತೆ ಬೆಲ್ಲ, ಖರ್ಜೂರ, ಒಣದ್ರಾಕ್ಷಿ, ಮೊಸರು ಸೇವಿಸಬಹುದು.